ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಅರುಂಧತಿ ಸೇವಾ ಸಂಸ್ಥೆ ವತಿಯಿಂದ 13ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಆಯೋಜಿಸಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಉದ್ಘಾಟಿಸಿದರು. ನಂತರ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಅರುಂಧತಿ ಸೇವಾ ಸಂಸ್ಥೆಯ ವತಿಯಿಂದ 450 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುತ್ತಿರುವುದು ಶ್ಲಾಘನೀಯ. ಸಮಾಜದಲ್ಲಿ ನಾಗರಿಕರು ಗಲಾಟೆಗಳನ್ನು ಮಾಡಿಕೊಳ್ಳೋದ್ರಿಂದ ಏನು ಗಳಿಸಲು ಸಾಧ್ಯವಿಲ್ಲ. ಅದೇ ಪ್ರೀತಿ ವಿಶ್ವಾಸದಿಂದ ಹೋದಾಗ ಹೆಚ್ಚಿನ ಲಾಭವನ್ನು ಪಡೆಯಲು ಸಹಕಾರಿಯಾಗುತ್ತೆ. ತಾವು ವಿನಾಕಾರಣ ಜಮೀನುಗಳಿಂದಾಗಿ ಕೇಸ್ಗಳನ್ನು ಹಾಕಿಕೊಳ್ಳೋದ್ರಿಂದ ಏನೂ ಪ್ರಯೋಜನವಿಲ್ಲ. ತಾವು ಪ್ರೀತಿ ವಾತ್ಸಲ್ಯದಿಂದ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಜೀವನ ಸಾಗಿಸಬೇಕು ಮತ್ತು ಮಕ್ಕಳಿಗೆ ಉತ್ತಮವಾದ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಿಸುವುದರ ಮೂಲಕ ಪೋಷಕರು ಮಕ್ಕಳಿಗೆ ಆಸ್ತಿ ಮಾಡಿದಂತೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಬೈಯಪ್ಪ ಅಧ್ಯಕ್ಷರಾದ ವಿ ಶಾಂತಕುಮಾರ್, ಪುರಸಭಾ ಅಧ್ಯಕ್ಷ ಮುನಿಕೃಷ್ಣ, ಅರುಂಧತಿ ಸೇವಾ ಸಂಸ್ಥೆಯ ಅಧ್ಯಕ್ಷ ಜಾಲಿಗೆ ಮುನಿರಾಜು, ತಾಲೂಕು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಸಿ ಜಗನ್ನಾಥ್, ಕೃಷಿಕ ಸಮಾಜದ ಅಧ್ಯಕ್ಷರಾದ ರವಿಕುಮಾರ್, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಕೆಸಿ ಮಂಜುನಾಥ್, ಅರುಂಧತಿ ಸೇವಾ ಸಂಸ್ಥೆಯ ಗೌರವಾಧ್ಯಕ್ಷ ನರಸಿಂಹಮೂರ್ತಿ, ಉಪಾಧ್ಯಕ್ಷರುಗಳಾದ ಮುನಿಕೃಷ್ಣಪ್ಪ, ಆನಂದ್ ಕುಮಾರ್, ಖಜಾಂಚಿ ವೇಣುಗೋಪಾಲ್, ನಿರ್ದೇಶಕರುಗಳಾದ ವೆಂಕಟಪ್ಪ, ನರಸಿಂಹಮೂರ್ತಿ, ಮುನಿಕೃಷ್ಣಪ್ಪ ಹಾಗೂ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಈ ರಾಷ್ಟ್ರವನ್ನು ಆಳುವವರು, ಈ ರಾಷ್ಟ್ರವನ್ನು ಬೆಳೆಸುವವರು, youths are the fathers of tomorrow. They are responsible to build a strong, vibrant nation in the world scenario. ಜಗತ್ತಿನ ಬಲಿಷ್ಠವಾದ ರಾಷ್ಟ್ರಗಳ ಜೊತೆಗೆ ಭಾರತವನ್ನು ಕೊಂಡೊಯ್ಯಬೇಕಾದ್ರೆ ಈ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಆಮೇಲೆ ಉಪಾಧ್ಯಾಯರು ಮಾತ್ರ ಅಷ್ಟೇ, ಅವರು ಮನೆಗೆ ಯಾವ ರೀತಿ ಪಾಯ ಆಗ್ತೀವೋ ಮಕ್ಕಳನ್ನ ಆ ರೀತಿ ಸಂಸ್ಕಾರ ಬೆಳೆಸಬೇಕು. ಗುರು ಹಿರಿಯರಲ್ಲಿ ಭಕ್ತಿ ಇರಬೇಕು, ತಾಯಿ ತಂದೆಯಲ್ಲಿ ಬುದ್ಧಿಭಾವನೆ ಇರಬೇಕು, ಸಂಸ್ಕಾರದಲ್ಲಿ ಬೆಳೆಸಬೇಕು. ಬರೀ ವಿದ್ಯೆ ಒಂದೇ ಸಾಕಾಗಲ್ಲ, ಸಂಸ್ಕಾರ ಇದ್ದಾಗ ಅವರು ಮುಂದೆ ಭವಿಷ್ಯದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಅವಕಾಶಗಳಾಗ್ತದೆ. ಆ ಕೆಲಸವನ್ನು ಇವತ್ತು ನೀವು ಮಾಡ್ತಾ ಇದ್ದೀರಿ ಪೋಷಕರು ಭಾವಿಸಿದ್ದೀರಿ. ಇರ್ಬೋದು, ಶಿಕ್ಷಣ ಕೊಡೋದಕ್ಕೆ ತಯಾರಿವೆ. ಶಿಕ್ಷಣ ಮುಗಿಸಿದ ನಂತರ ಏನು ಮಾಡಬೇಕು ಅನ್ನೋದು ಎಲ್ಲೋ ಒಂದು ಕಡೆಗೆ ಆ ಒಂದು ಅಂಶ ಒಂದು ಸ್ವಲ್ಪ ಗೊಂದಲದಿಂದ ಕೂಡಿದೆ. 10ನೇ ಕ್ಲಾಸ್ ಆದಮೇಲೆ 12ನೇ ಕ್ಲಾಸ್ ಆದಮೇಲೆ ಅಥವಾ ಡಿಗ್ರಿ ಆದಮೇಲೆ ಏನು ಮಾಡಬೇಕು ಅನ್ನೋದು ಒಂದು ಎಸ್ಪೆಷಲಿ ನಮ್ಮ ಜನಾಂಗದ ನಮ್ಮ ಸಮಾಜದಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಆಂಬಿಗ್ಯೂಟಿ ಅಂತಾರಲ್ಲ, ಅದು ಕ್ರಿಯೇಟ್ ಆಗಿದೆ. ಆ ಕಾರಣದಿಂದ ದಯವಿಟ್ಟು ನಮ್ಮ ಈ ಅರುಂಧತಿ ಸೇವಾ ಸಂಸ್ಥೆ ಏನು ನಡೀತಿದೆಯೋ ಅಲ್ಲಿ ಒಂದು ಅಂಶವನ್ನು ಫಿಲಪ್ ಮಾಡೋದಕ್ಕೆ ಒಂದು ನಮ್ಮ ಬೆಂಗಳೂರು ನಾರ್ತಲ್ಲಿ ಯಾವುದೇ ಒಂದು ರೀತಿಯ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಾಗಲಿ IAS ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಿದ್ರೆ ಇಲ್ಲ ವಿಜಯನಗರ ಹೋಗಬೇಕು, ಇಲ್ಲ ಬಸವನಗುಡಿಗೆ ಹೋಗಬೇಕು. ದಯವಿಟ್ಟು ತುಂಬ ಈ ಒಂದು ಇದರಲ್ಲಿ ಬೆಂಗಳೂರು ದೇವನಹಳ್ಳಿ ಅಭಿವೃದ್ಧಿ ಹೊಂದ್ತಾರೆ. ಇಲ್ಲಿ ಒಂದು ಸಂಸ್ಥೆಯನ್ನು ಒಂದು ನಡೆಸಿಕೊಳ್ಳುವಂಥ ಒಂದು ಯೋಚನೆ ಮಾಡಬೇಕಂತ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಿ